टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ನೀಡಿದೆ ಕೆಇಆರ್ಸಿ. ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ಆದೇಶ ಹೊರಡಿಸಲಾಗಿದೆ. ಇದೇ ಏಪ್ರಿಲ್ 1ನೇ ತಾರೀಕಿನಿಂದಲೇ ಹೊಸ ದರ ಜಾರಿ ಕೂಡ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ತಿಂಗಳಿಂದ ಸಿಬ್ಬಂದಿಯ ಪಿಂಚಣಿ ಗ್ರಾಚ್ಯುಟಿಗೆ ಗ್ರಾಹಕರಿಂದಲೇ ವಸೂಲಿ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ 3 ವರ್ಷಗಳವರೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದೆ ಅಂತ ಕೆಇಆರ್ಸಿ 2025-26ರಲ್ಲಿ ಅಂದ್ರೆ ಈ ಸಾಲಿನಲ್ಲಿ 36 ಪೈಸೆ ಹೆಚ್ಚಳ ಮಾಡೋದು, 2026-27ರಲ್ಲಿ ಮತ್ತೆ 35 ಪೈಸೆ ಹೆಚ್ಚಳ ಮಾಡೋದು, 2027 ಹಾಗೆ 28ರಲ್ಲಿ 34 ಪೈಸೆ ಹೆಚ್ಚಳ ಮಾಡೋದು. ಈ ರೀತಿಯಾಗಿ ಕೆಇಆರ್ಸಿ ಚಿಂತನೆಯನ್ನ ಮಾಡಿದೆ. ಹೀಗೆ ಮಾಡಿದ್ರೆ ಒಟ್ಟು 3 ವರ್ಷದಲ್ಲಿ 8,519 ಕೋಟಿ ವಸೂಲಿ ಆಗುತ್ತೆ. ಈಗಾಗಲೇ 4,659 ಕೋಟಿ ಪಿಂಚಣಿ ಹಾಗೆ ಗ್ರಾಚ್ಯುಟಿ ಬಾಕಿ ಇದೆ. ಇದನ್ನ ಗ್ರಾಹಕರಿಂದಲೇ ಹೇಗೆ ವಸೂಲಿ ಮಾಡಬಹುದು 3 ವರ್ಷದಲ್ಲಿ? ಆ ರೀತಿಯಾದಂಥ ಆದೇಶವನ್ನು ಹೊರಡಿಸಿದೆ. ಇದೀಗ ಏಪ್ರಿಲ್ನಿಂದ 36 ಪೈಸೆ ಹೆಚ್ಚಳ ಆಗುತ್ತೆ ಯೂನಿಟ್ಗೆ. ಹಾಗೆ 26-27ನೇ ಸಾಲಿನಲ್ಲಿ ಮತ್ತೆ 35 ಪೈಸೆ ಏರಿಕೆ ಆಗುತ್ತೆ. 2027 ಹಾಗೆ 28ರಲ್ಲಿ ಮತ್ತೆ 34 ಪೈಸೆ ಹೆಚ್ಚಳವಾಗುತ್ತೆ ಯೂನಿಟ್ಗೆ. ಹೀಗೆಲ್ಲ ಲೆಕ್ಕಾಚಾರವನ್ನು ಹಾಕಿ ಒಟ್ಟು 3 ವರ್ಷಗಳಲ್ಲಿ 8,519 ಕೋಟಿ ವಸೂಲಿಯನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಹಾಕೊಂಡಿದೆ ಕೆಇಆರ್ಸಿ. ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗಾಗಲೇ 4,659 ಕೋಟಿ ಪಿಂಚಣಿ ಹಾಗೆ ಗ್ರಾಚ್ಯುಟಿ ಹಣ ಬಾಕಿ ಇದೆ. ಇದನ್ನ ರಿಕವರ್ ಮಾಡೋದಕ್ಕೆ ಗ್ರಾಹಕರಿಗೆ ಕರೆಂಟ್ ಶಾಕ್ ಕೊಟ್ಟಿದೆ. ನೀವು ಸ್ಕ್ರೀನಲ್ಲೂ ಕೂಡ ಗಮನಿಸಬಹುದು ಯಾವ ವರ್ಷ ಎಷ್ಟು ಏರಿಕೆ ಆಗುತ್ತೆ ಪರ್ ಯೂನಿಟ್ ಅಂತ. 36 ಪೈಸೆ ಒಂದು ವರ್ಷ, 35 ಪೈಸೆ ಮತ್ತೆ ಮುಂದಿನ ವರ್ಷ, ಹಾಗೆ ಅದಕ್ಕೂ ಮುಂದುವರೆದು 34 ಪೈಸೆಯನ್ನ ಪರ್ ಯೂನಿಟ್ ಹೆಚ್ಚಳ ಮಾಡೋದಾಗಿ ಚಿಂತನೆಯನ್ನ ಮಾಡಲಾಗಿದೆ. ಅದು ಇನ್ನು ನೆಕ್ಸ್ಟ್ ಮಂತ್ ಏಪ್ರಿಲ್ನಿಂದಲೇ ಜಾರಿ ಬರುತ್ತೆ. ಸೊ ಈ ಸಾಲಿನಲ್ಲಿ ನಾವು ಎಷ್ಟು ಕಟ್ಟಬೇಕಾಗುತ್ತೆ ಪರ್ ಯೂನಿಟ್ 36 ಪೈಸೆ ಹೆಚ್ಚಳ ಆಗುತ್ತೆ. ಅದು ಏಪ್ರಿಲ್ನಿಂದಲೇ ಹೊಸ ದರ ಜಾರಿ ಆಗುತ್ತೆ. ಸೊ ಎಲ್ಲ ಬೆಲೆ ಏರಿಕೆಯ ಬಿಸಿಯನ್ನು ತಡ್ಕೊಂಡು ಬಂದಿದ್ದಾರೆ ರಾಜ್ಯದ ಜನತೆ. ಇದೀಗ ಕರೆಂಟ್ ಶಾಕ್ ಕೂಡ ನೀಡ್ತಾ ಇದೆ ಕೆಇಆರ್ಸಿ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇದೀಗ ಗ್ರಾಚ್ಯುಟಿಯ ಹಣ ಇನ್ನೊಂದು ಆ ರೀತಿಯಾದಂತಹ ಲಾಸ್ ಅನ್ನ ಭರಿಸೋದಕ್ಕೆ ಗ್ರಾಹಕರಿಂದಲೇ ಈ ರೀತಿಯಾಗಿ ವಸೂಲಿ ಮಾಡೋದಕ್ಕೆ ಮುಂದಾಗಿರುವಂತದ ಕೆಇಆರ್ಸಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಮೋದ್? ಚೈತ್ರ, ಈ ವಿಚಾರ ಸಹಜವಾಗಿ ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇದೆ. ಇಲ್ಲಿ ಕೆಇಆರ್ಸಿ ಮಾಡಿದ್ದು ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಕೆಇಆರ್ಸಿ ಕೂಡ ಸರ್ಕಾರದ ಭಾಗವೇ ಅಥವಾ ಸರ್ಕಾರ ಮತ್ತು ವಿದ್ಯುತ್ ಸಂಸ್ಥೆಗಳ ನಡುವೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡುವಂಥ ಸಂಸ್ಥೆ. ಯಾವುದೇ ದರ ನಿಗದಿ ಮಾಡುವಂಥ ಅಧಿಕಾರ ಅಥವಾ ಪರಮಾಧಿಕಾರ ಕೆಇಆರ್ಸಿ ಅಂದರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಇರುವಂಥದ್ದು. ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಇಲ್ಲಿ ಆಗ್ತಾ ಇರುವಂಥ ದರ ಏರಿಕೆಯನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಈಗಾಗಲೇ ಉಚಿತವಾಗಿ ವಿದ್ಯುತ್ತನ್ನು ನೀಡೋ ಯೋಜನೆ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಈಗ ದರ ಏರಿಕೆ ಮಾಡೋ ಮೂಲಕ ಸಾಕಷ್ಟು ಬಿಸಿ ಕೂಡ ಗ್ರಾಹಕರಿಗೆ ಮುಟ್ತಾ ಇದೆ. ಈಗ ಸಾಮಾನ್ಯ ಗ್ರಾಹಕರಿಗೆ ಎಷ್ಟು ಮಟ್ಟಿಗೆ ಮುಟ್ಟುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಸೆಕ್ಟರ್ಸ್ ಅಂದರೆ ಒಂದು ಗೃಹ ಬಳಕೆ ವಿದ್ಯುತ್ ಒಂದು ಕಡೆಗಾದರೆ ಅದರ ಜೊತೆಗೆ ಈಗಾಗಲೇ ಬಿಸ್ನೆಸ್ ಸೇರಿದಂತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸೇರಿದಂತೆ ಬೇರೆ ಬೇರೆ ಇನ್ನಿತರ ವ್ಯಾಪಾರಿ ಅಥವಾ ಕಮರ್ಷಿಯಲ್ ವಿದ್ಯುತ್ ದರ ಯಾರು ಮಾಡ್ತಾರೆ ಅಥವಾ ವಿದ್ಯುತ್ ಬಳಕೆ ಯಾರು ಮಾಡ್ತಾರೆ ಅವರಿಗೂ ಕೂಡ ಸಾಕಷ್ಟು ಹೊರೆ ಆಗ್ತಾ ಇದೆ. ಪ್ರಮುಖವಾಗಿ ಗ್ರಾಹಕರಿಗೆ, ಹೆಚ್ಚಿನ ವಿದ್ಯುತ್ತನ್ನು ಬಳಸುವಂತಹ ಗ್ರಾಹಕರಿಗೆ ಸಹಜವಾಗಿ ಈ ಒಂದು ಬಿಸಿ ತಟ್ಟುತ್ತೆ. ಜೊತೆಗೆ ಇದು ಹೇಳಿ ಕೇಳಿ ಬೇಸಿಗೆಗಾಲ ಕೂಡ ಹೌದು. ಬೇಸಿಗೆಗಾಲದಲ್ಲಿ ಸಹಜವಾಗಿ ವಿದ್ಯುತ್ ಕನ್ಸಪ್ಷನ್ಸ್ ಏನಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಹೀಗಾಗಿ ಈಗ 36 ಪೈಸೆ ಪ್ರತಿ ಯೂನಿಟ್ಗೆ ಹೆಚ್ಚಳ ಮಾಡಿರೋದು ಕನಿಷ್ಠ ಪಕ್ಷ ಸುಮಾರು 10% 15% ತನಕ ವ್ಯತ್ಯಯ ಆಗುತ್ತೆ. ನಮ್ಮ ಕರೆಂಟ್ ಬಿಲ್ಗಳಲ್ಲಿ 10-15% ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದನ್ನು ಹೇಳ್ತಾ ಇರುವಂಥ ಕಾರಣ ಅಥವಾ ನೀಡಿರುವಂಥ ಕಾರಣಗಳನ್ನ ನೋಡ್ತಾ ಇದ್ರೆ, ಈಗಾಗಲೇ ವಿದ್ಯುತ್ ಸಂಸ್ಥೆಗಳು ಮತ್ತು ಕೆಪಿಟಿಸಿಎಲ್ ವಿದ್ಯುತ್ ಉತ್ಪಾದನಾ ಸಂಸ್ಥೆಗಳಿಗೆ ಸುಮಾರು 4,651 ಕೋಟಿಗಳಷ್ಟು ಪಿಂಚಣಿ ಬಾಕಿ ಇದೆ. ಜೊತೆಗೆ ಮುಂದಿನ 3 ವರ್ಷಗಳಲ್ಲಿ ಇದನ್ನು ನೇರವಾಗಿ ಸರ್ಕಾರವೇ ಭರಿಸೋ ಬದಲು ಗ್ರಾಹಕರಿಂದ ಈ ಒಂದು ಹಣವನ್ನು ವಸೂಲಿ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈ ಮೂಲಕ ನೋಡಿದ್ರೆ ಪ್ರತಿ ವರ್ಷಕ್ಕೆ ಅಂದರೆ ಈ ವರ್ಷದ ಆರ್ಥಿಕ ವರ್ಷ, ಮುಂದಿನ ವರ್ಷ ಹಾಗೂ ಅದಕ್ಕೂ ಮುಂದಿನ ವರ್ಷ 25, 26, 27 ಮತ್ತು 27-28ರಲ್ಲಿ ತಲಾ ಮೊದಲ ವರ್ಷ 36 ಪೈಸೆ, ನಂತರ 34 ಪೈಸೆ, ಕೊನೆ ವರ್ಷ 27-28ಕ್ಕೆ 35 ಪೈಸೆಯನ್ನು ಗ್ರಾಹಕರಿಂದಲೇ ಕೇವಲ ಪಿಂಚಣಿ ಮತ್ತು ಗ್ರಾಚ್ಯುಟಿಗೆ ಮಾತ್ರ, ಅಂದರೆ ಯಾವುದೇ ವಿದ್ಯುತ್ ಉತ್ಪಾದನೆ ಅಲ್ಲ, ದರ ಹೆಚ್ಚಳ ಅಲ್ಲ. ಪ್ರತಿ ವರ್ಷ ದರ ಹೆಚ್ಚಳ ಆಗುವಂಥ ವಿಚಾರ ಬೇರೆ, ಅದು ಮುಂದಿನ ವರ್ಷ ದರ ಹೆಚ್ಚಳ ಆಗುವಂಥ ಪ್ರಕ್ರಿಯೆಯಿಂದ ಆವಾಗಲೂ ಕೂಡ ದರ ಹೆಚ್ಚಳ ಆಗುತ್ತೆ.
ಆ ಸಂದರ್ಭದಲ್ಲಿ ದರ ಹೆಚ್ಚಳದ ಜೊತೆಗೆ ಈ 36 ಪೈಸೆ ಕೂಡ ಮತ್ತೆ ಅಡಿಷನಲ್ ಆಗುತ್ತೆ. ಹೀಗಾಗಿ ಸರಾಸರಿ 10ರಿಂದ 15ರಷ್ಟು ದರ ಹೆಚ್ಚಳಿಕೆ ಆಗಿದೆ. ನೇರವಾಗಿ ಇದು ಗ್ರಾಹಕರಿಗೆ ತರ್ತಾ ಇದೆ. ಅತ್ಯಂತ ಪ್ರಮುಖವಾಗಿ ಏಪ್ರಿಲ್ 1ರಿಂದಲೇ ಅಂದರೆ ಕೇವಲ ಇನ್ನು 10 ದಿನದಲ್ಲೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರು ಹೆಚ್ಚೆಚ್ಚು ಯೂನಿಟನ್ನು ಬಳಕೆ ಮಾಡ್ತಾರೋ ಪ್ರತಿ ಯೂನಿಟ್ಗೆ 36 ಪೈಸೆಯಷ್ಟು ಹೆಚ್ಚಳವಾಗ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಸ್ಮಾರ್ಟ್ ಮೀಟರ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಕೂಡ ಸ್ವಲ್ಪ ಜಾಸ್ತಿ ಆಯಿತು. ದರ ನಿಗದಿ ಅದನ್ನು ನೋಡ್ತಾ ಇರೋ 2,000 ಇರೋದನ್ನ ಈಗ 4,000 ಅಷ್ಟು ದರ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿ, 100ರಷ್ಟು ದರ ಹೆಚ್ಚಳ ಆಗಿದೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಅದರ ಜೊತೆಗೆ ಈಗ 36 ಪೈಸೆಯಷ್ಟು ದರ ಹೆಚ್ಚಳ ಮಾಡಿರುವಂಥದ್ದು ಸಹಜವಾಗಿ ಗ್ರಾಹಕರ ಮೇಲೆ ಇನ್ನಷ್ಟು ಹೊರೆ ಆಗುತ್ತೆ. ಇನ್ನು ವಿಧಾನಸಭೆ ಅಧಿವೇಶನ ಕೂಡ ನಡೀತಾ ಇದೆ. ಈ ವಿಚಾರ ಪ್ರಸ್ತಾಪ ಆದರೂ ಕೂಡ ಅಚ್ಚರಿ ಏನಿಲ್ಲ. ಪೂರಕ ಬಜೆಟ್ನಲ್ಲಿ ಇದನ್ನು ತಂದಿದ್ದಾರಾ? ಪೂರಕ ಬಜೆಟ್ನಲ್ಲಿ ಸರ್ಕಾರ ಇದಕ್ಕೆ ಅನುಮೋದನೆ ಕೊಟ್ಟಿದೆಯಾ? ಒಂದು ವೇಳೆ ಅನುಮೋದನೆ ಕೊಟ್ಟಿಲ್ಲ ಅಂದರೆ ಈಗ ಆದೇಶ ಮಾಡಿರುವಂಥದ್ದು ಮುಂದೆ ಯಾವ ಸಂದರ್ಭದಲ್ಲಿ ಇದನ್ನು ಸದನದಿಂದ ಅಥವಾ ಸರ್ಕಾರದಿಂದ ಯಾವ ರೀತಿ ಅಂಗೀಕಾರ ಪಡೆದುಕೊಳ್ಳಲಾಗುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಒಟ್ಟಿನಲ್ಲಿ ಗ್ರಾಹಕರಿಗೆ ಹೊರೆ ಆಗೋದು ಒಂದು ಭಾಗ ಆದರೆ ಇನ್ನು ರಾಜಕೀಯ ವಿಚಾರವಾಗಿ ರಾಜಕೀಯ ವಿಷಯವಾಗಿ ಚರ್ಚೆ ಆದರೂ ಕೂಡ ಅಚ್ಚರಿ ಏನಿಲ್ಲ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.